ಮೂಡಿಗೆರೆಯ ಸಂತ ಅಂತೋನಿಯವರ ದೇವಾಲಯದಿಂದ ಬಂದಿದ್ದೇವೆ. ನಾನು ಫಾದರ್ ಸುನಿಲ್ ರೊಡ್ರಿಗಸ್ ಹಾಗೂ ನಮ್ಮ ಧರ್ಮ ಕೇಂದ್ರದ ಎಲ್ಲ ವಿಶ್ವಾಸಿಗಳು ಇಲ್ಲಿದ್ದಾರೆ. ಸಿಯೋನ್ ಆಶ್ರಮಕ್ಕೆ ನಾವು ಇಂದು ಭೇಟಿ ಕೊಟ್ಟಿದ್ದೇವೆ. ಈ ಭೇಟಿ ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಕೊಟ್ಟಿದೆ, ಮಾತ್ರವಲ್ಲ ಸಮಾಧಾನವನ್ನು ಕೊಟ್ಟಿದೆ. ಹಾಗೂ ದೇವರ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ನಡೆಯುತ್ತಿದೆ ಮನುಷ್ಯರ ಮೂಲಕ ಎಂಬುದನ್ನು ಕೂಡ ನಮಗೆ ಸಾಬೀತು ಮಾಡಿದೆ. ಇಲ್ಲಿ ಈ ಆಶ್ರಮದಲ್ಲಿ ನಮ್ಮ ದೇಶದ ವಿವಿಧ ಕಡೆಯಿಂದ ಅನಾಥರು ಹಾಗೂ ವೃದ್ಧರು, ರೋಗಿಗಳು, ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವವರು ಇದ್ದಾರೆ ದೇಶದ ವಿವಿಧ ಕಡೆಯಿಂದ. ಹಾಗೂ ಅವರ ಸೇವೆಯನ್ನು ಮಾಡಿಕೊಂಡಿರುವುದು ನಾವು ಅದನ್ನು ನೋಡಬೇಕಾದ್ರೆ ನಮಗೆ ಆಶ್ಚರ್ಯವೂ ಕೂಡ ಆಗ್ತದೆ. ಎಲ್ಲರನ್ನು ಕೂಡ ಅವರು ನೋಡುವಂಥ ರೀತಿ ಬಹಳ ಪ್ರೀತಿಯಿಂದ ಹಾಗೂ ಅಚ್ಚುಕಟ್ಟಾಗಿ ಮಾಡಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗ್ತದೆ. ಬಹುಶಃ ಇದು ಕೂಡ ನಮಗೆ ಒಂದು ಪ್ರೇರಣೆಯನ್ನು ಕೊಡ್ತದೆ. ನಮ್ಮ ಜೀವನದಲ್ಲಿಯೂ ಕೂಡ ನಾವು ಈ ಸೇವಾ ಕಾರ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಸಮಾಜದಲ್ಲಿ ಮಾಡಲು ನಮಗೆ ಒಂದು ಪ್ರೇರಣೆಯನ್ನು ಕೊಡ್ತದೆ. ಹಾಗೂ ಇಂದು ವಿಶೇಷವಾಗಿ ಇಲ್ಲಿ ಸೇವೆ ಮಾಡಿಕೊಂಡಿರುವಂತಹ ಪೌಲೋಸ್ ಹಾಗೂ ಅವರ ಕುಟುಂಬ ಹಾಗೂ ಇಲ್ಲಿ ಸೇವೆಯನ್ನು ನೀಡುತ್ತಿರುವಂತಹ ಎಲ್ಲ ಆಡಳಿತ ವರ್ಗ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಅವರಿಗೂ ಕೂಡ ದೇವರು ಹೇರಳವಾದ ಆಶೀರ್ವಾದವನ್ನು ಕೊಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲ, ನೀವು ಕೂಡ ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ನಡೆಯುತ್ತಿರುವಂಥ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು, ಅವರು ಮಾಡುತ್ತಿರುವಂಥ ಸೇವೆಯನ್ನು ನೋಡಿ ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ದೇವರು ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ, ಇವರು ಮಾಡುತ್ತಿರುವಂಥ ಸೇವೆಗೆ 100 ಮಡಿ ಸಂಭಾವನೆಯನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇವೆ.